ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ, ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟನಾಯಕ್. ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಪಡೆದಿದ್ದೇನೆ. ಇವತ್ತು ಅಂದರೆ ದಿನಾಂಕ 21 ನವೆಂಬರ್ 2024 ಗುರುವಾರ. ಇವತ್ತಿನ ಶುಭೋದಯ ಮತ್ತೆ ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾಗಿದೆ. ಅದೇನು ಅಂತೀರಾ? ನನಗೆ ಆಗಾಗ ಅನಿಸುವ ಮಾತೇನಪ್ಪ ಅಂದರೆ, ನಮಗೆ ಎಷ್ಟೇ ವಯಸ್ಸಾಗಿದ್ದರೂ ಪರವಾಗಿಲ್ಲ, ನಾವು ಎಷ್ಟೇ ಶ್ರೀಮಂತರಾಗಿದ್ದರೂ ಪರವಾಗಿಲ್ಲ, ನಾವು ಎಷ್ಟೇ ಉನ್ನತ ಹುದ್ದೆಯಲ್ಲಿ ಅಥವಾ ಕೆಲಸದಲ್ಲಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ರೂ ಪರವಾಗಿಲ್ಲ, ನಾವು ತಂದೆ ತಾಯಿಯ ಮಾತುಗಳನ್ನು ಮತ್ತು ನಮ್ಮ ಯಶಸ್ಸನ್ನು ಬಯಸುವ ಗುರುಗಳ ಮಾತುಗಳನ್ನು ಕೇಳಲೇಬೇಕು ಅಂತ ನಾನು ಹೇಳುತ್ತೇನೆ. ಇದು ನನ್ನ ಸ್ವಂತ ಅನುಭವದ ಮಾತು. ಯಾಕೆ ಅಂತೀರಾ? ಹೆತ್ತವರ ಪ್ರೀತಿಯಲ್ಲಿ ಮೋಸ ಇರಲು ಸಾಧ್ಯವೇ ಇಲ್ಲ. ಹಾಗೇನೆ ಹೆತ್ತವರ ನುಡಿಗಿಂತ ಒಳ್ಳೆಯ ಗ್ರಂಥ ಈ ಪ್ರಪಂಚದಲ್ಲಿ ಇರಲು ಸಾಧ್ಯನೇ ಇಲ್ಲ. ಅದೇ ರೀತಿ ಹೆತ್ತವರ ಸೇವೆಯಲ್ಲಿ ಸ್ವಾರ್ಥ ಎಂದಿಗೂ ಇರುವುದೇ ಇಲ್ಲ. ಹಾಗೆ ಹೆತ್ತವರ ಹಾಗೆ ಯಾರು ನಮ್ಮನ್ನ ಒಳ್ಳೆಯದನ್ನು ಬಯಸುವುದು ಸಾಧ್ಯವೇ ಇಲ್ಲ. ಹಾಗೆಯೇ ಹೆತ್ತವರ ಮಾತು ಕೇಳಿದರೆ ನಮ್ಮ ಜೀವನದಲ್ಲಿ ಎಂದೆಂದೂ ತೊಂದರೆ ಬರಲು ಸಾಧ್ಯವೇ ಇಲ್ಲ. ಹಾಗೆಯೇ ಮುಪ್ಪಿನ ವಯಸ್ಸಿನಲ್ಲಿ ತಂದೆ ತಾಯಿಯರನ್ನ ಮಕ್ಕಳಂತೆ ನಾವು ನೋಡಿಕೊಂಡಾಗ ನಮ್ಮ ಜನ್ಮ ಪಾವನ ಆಗುವುದರಲ್ಲಿ ಅನುಮಾನನೇ ಇಲ್ಲ. ಹಾಗೂ ಅವರು ನಮಗೆ ಹೆತ್ತಿದ್ದಕ್ಕೆ ಅಥವಾ ನಮ್ಮನ್ನು ಈ ಸ್ಥಿತಿಗೆ ಅಥವಾ ಸ್ಥಾನಕ್ಕೆ ಉನ್ನತ ಜೀವನ ನಡೆಸುವುದಕ್ಕೆ ಕಾರಣ ಆಗಿರೋದಕ್ಕೆ ನಾವು ಅವರಿಗೆ ಮಾಡುವಂತಹ ಒಂದು ಸೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಏನಂತೀರ? ಇದು ನನ್ನ ಸ್ವಂತ ಅನುಭವದ ಮಾತಾಗಿತ್ತು. ನಿಮಗೂ ಸಹ ಇದೇ ರೀತಿ ತಂದೆ ತಾಯಿಯ ಹಾಗೆ ಗುರುಗಳ ಮೇಲೆ ಅಭಿಮಾನ ಇದ್ದು ನಿಮಗೂ ಈ ರೀತಿ ಅನಿಸಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಬಾಕ್ಸ್ ಹಂಚಿಕೊಳ್ಳಿ. ಧನ್ಯವಾದ.